ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವರು ಕೊಪ್ಪಳದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣ ಮೌಲ್ಯಗಳು ಕುಸಿತಾ ಇದೆ ಎಂದು ಆರೋಪಿಸಿದ್ದು, ಶಿಕ್ಷಣ ಸಚಿವರು ಪಿಯುಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಮತ್ತು ಅವರು ದಡ್ಡರಾಗಿದ್ದಾರೆ ಎಂದು ಟೀಕಿಸಿದ್ದಾರೆ. ಈ ಸರ್ಕಾರವು ದಡ್ಡ ಸರ್ಕಾರವಾಗಿದೆ ಎಂದು ವ್ಯಂಗ್ಯವಾಡಿದ್ದು, ರಾಜ್ಯದಲ್ಲಿ ಹರಾಜಕತೆ ನಡೆಯುತ್ತಿದೆ ಎಂದು ವಿಶ್ವನಾಥ್ ಆರೋಪಿಸಿದ್ದಾರೆ. ಈ ಸರ್ಕಾರದಲ್ಲಿ ಅಯೋಗ್ಯರೇ ಹೆಚ್ಚಾಗಿದ್ದಾರೆ, ಆಡಳಿತ ಹಾಗೂ ಅಭಿವೃದ್ಧಿ ಎರಡೂ ಇಲ್ಲ ಎಂದು ದೂರಿದ್ದು, ತಾವು ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ದೇವರಾಜ ಅರಸು ಅವರು ತಮ್ಮನ್ನ ಬೆಳೆಸಿದ್ದಾರೆ ಎಂದು ಸ್ಮರಿಸಿದ್ದಾರೆ. ಕಾಂಗ್ರೆಸ್ ಅಹಿಂದೆ ಎಂದು ಹೇಳಲಾಗುತ್ತೆ, ಆದರೆ ಸಿದ್ದರಾಮಯ್ಯ ಅವರಿಗೆ ಅದರ ಬಗ್ಗೆ ತಿಳಿದೇ ಇಲ್ಲ ಎಂದು ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರಿಂದ ಅಹಿಂದೆ ಅಸಾಧ್ಯವಾಗಿಲ್ಲ, ನೀಚ ಮತ್ತು ವಂಚಕರು ಎಂದು ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಆದರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೀಗ ಹಾಕ್ತಾ ಇದ್ದಾರೆ ಎಂದು ವಿಶ್ವನಾಥ್ ಆರೋಪಿಸಿದ್ದು, ಅಲ್ಪಸಂಖ್ಯಾತರ ಮಧ್ಯೆ ಗಲಾಟೆ ಹೆಚ್ಚಿದ್ದು, ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ನೀಡಬೇಕಾಗಿತ್ತು, ಆದರೆ ಸಿದ್ದರಾಮಯ್ಯ ಮೋಸ ಮಾಡಿದ್ದಾರೆ ಎಂದು ಟೀಕಿಸಿದ್ದಾರೆ. ಅಲ್ಪಸಂಖ್ಯಾತರನ್ನ ಹಾಳು ಮಾಡಿದ್ದು ಸಿದ್ದರಾಮಯ್ಯನವರೇ ಎಂದು ಗಂಭೀರ ಆರೋಪ ಮಾಡಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಜನರು ನೆಮ್ಮದಿಯಿಂದಿಲ್ಲ, ಅನ್ನಭಾಗ್ಯದಿಂದ ಜನರು ನೆಮ್ಮದಿಯಿಂದಿದ್ದಾರೆ ಎನ್ನುವುದು ತಪ್ಪು. ಈ ಹಿಂದೆಯೂ ಜನರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು ಎಂದು ವಿಶ್ವನಾಥ್ ಅವರು ಈ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಮೇಲೆ 9 ಲಕ್ಷ ಕೋಟಿ ಸಾಲವಿದೆ, ಅದರಲ್ಲಿ ಸಿದ್ದರಾಮಯ್ಯ ಅವರು 5.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ವಿಮಾನದಲ್ಲಿ ಓಡಾಡಲು 38 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ಎಲ್ಲರ ಮೇಲೆ ತೆರಿಗೆ ಹಾಕಲಾಗ್ತಾ ಇದೆ. ಬಿಯರ್ ದುಬಾರಿಯಾಗಿದೆ, ಯುವಕರು ಗಾಂಜಾ ಮತ್ತು ಡ್ರಗ್ಸ್ ಮೊರೆ ಹೋಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಗಾಂಜಾ ಸಿಕ್ಕಿದೆ. ಗ್ಯಾರಂಟಿ ಹಣ ಖರ್ಚು ಮಾಡೋದಕ್ಕಿಂತ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಖರ್ಚು ಮಾಡಬೇಕಾಗಿತ್ತು, ಆಗ ಯೋಜನೆ ಪೂರ್ಣಗೊಳ್ತಾ ಇತ್ತು ಎಂದು ಈ ಮೂಲಕ ತಿಳಿಸಿದ್ದಾರೆ. ಸಿದ್ದರಾಮಯ್ಯನಿಂದ ಇಡೀ ವ್ಯವಸ್ಥೆ ಹಾಳಾಗಿದೆ ಎಂದು ವಿಶ್ವನಾಥ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ, ಇನ್ನೇನಿಲ್ಲ. ಒಟ್ಟಾರೆ ಮತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ಕರುಣೆ, ಮಮಕಾರ ಇವೆಲ್ಲ ಇರುವಂಥ ಹ್ಯಾಂಡಿಕ್ಯಾಪ್ಡ್ಗೂ ಕೊಡಿ ಪೊಲಿಟಿಕಲ್ ರಿಸರ್ವೇಷನ್ ಬರಲಿ. ಅವರು ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ರಾಜಕೀಯ ರಿಸರ್ವೇಷನ್ ಕೊಡಿ, ಅವ್ರಿಗೂ ಬರಲಿ, ಎಲ್ಲೊಬ್ರು ಬರಲಿ. ಯಾಕೆಂದರೆ ಈಗ ನಿಮ್ಗೆ ಎಷ್ಟಿದೆ ಗೊತ್ತಿದೆ ಹ್ಯಾಂಡಿಕ್ಯಾಪ್, ಆದರೆ ಅರಿವೇ ಇಲ್ಲ ನಮಗೆ ಜನಗಳಿಗೆ. 42% ಇದೆ ಹ್ಯಾಂಡಿಕ್ಯಾಪ್ ದೇಶದಲ್ಲಿ, 42%. ಹ್ಯಾಂಡಿಕ್ಯಾಪ್ಡ್ ಅಂತಂದರೆ ಬರೀ ಕುಂಟದು ಪಂಟದೆಲ್ಲ, ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿದ್ದಾವೆ, ಮಾನಸಿಕವಾಗಿ ಬಳಲ್ತಾ ಇರೋ ಏನೆಲ್ಲ ಇದೆ. ಆದ್ದರಿಂದ ಮೆಂಟಲಿ ರಿಟಾರ್ಡೆಡ್, ಇವಾಗ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೂ ಕೂಡ ಪೊಲಿಟಿಕಲ್ ರಿಸರ್ವೇಷನ್ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇಕು